ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಮ್ಮ ಮಲೆಬೆನ್ನೂರಿಗೆ ಇವತ್ತು ಹುಲಿ ಕುಣಿತ ಅಂದ್ರೆ ಸುಮಾರು 20-25 ವರ್ಷದ ಹಿಂದೆ ಇದ್ದಂಥ ಒಂದು ಹುಲಿ ಕುಣಿತ ಅದು ಇವತ್ತು ನಶಿಸಿ ಹೋಗ್ತೈತಿ. ಇವತ್ತು ಭಾಳ ಅಪರೂಪ ಅಂತಲೇ ಹೇಳ್ಬೋದು. ನಮ್ಮ ಮಲೆಬೆನ್ನೂರಿಗೆ ಆಗಮನ ಮಾಡಿದ್ದಾರೆ. ಇವ್ರು ಎಲ್ಲಿಂದ ಬಂದಿದ್ದಾರೆ ಏನನ್ನೋದು ಕೇಳೋಣ. ಅಣ್ಣ ನಮಸ್ಕಾರ. ಕಡೂರು. ನಮಸ್ಕಾರ. ಯಾವ ಊರಿಂದ ಬಂದಿರೋಣ? ಕಡೂರಿಂದ ಬಂದಿರೋಣ. ಏನಣ್ಣ ಇದು ವೇಷ ಯಾಕೆ ಹಾಕಿರೋದು ಈ ಥರ? ಇದಣ್ಣ ಮಧ್ಯಾಹ್ನ ಕಾಂದೋಲ ನಮ್ಮ ಕಡೆಯಿಂದ ತಾತಾರ ಕಾಲದಿಂದ ಬಂದಿರೋದು. ನಮ್ಮ ಅಪ್ಪಾರು ಇವರು ನಮ್ಮ ಅಪ್ಪಾರು ಇವರಿಂದ ತಾತಾರ ಕಾಲಿಂದ ಇವ್ರ ಅಪ್ಪಾರಿಂದ ಮಾಡಿಲ್ಲ. ನಮ್ಮ ಅಪ್ಪ ನನ್ನ ಮಗ ಮಾಡಿದೆ. ಹೌದಾ? ಒಟ್ಟು ನಿಮ್ಮ ವಂಶದಿಂದಾನೇ ಪೂರ್ತಿ ವಂಶದಿಂದಾನೇ ಮಾಡ್ತಾ ಇದೀರಿ? ಹೌದ್ರಿ. ನೀವು ಎಷ್ಟು ವರ್ಷದಿಂದ ಹುಲಿ ಕುಣಿತದ್ದು ಮಾಡ್ತಾ ಇದ್ರಿ? ನಮ್ಮ ಅಪ್ಪರ ಕಾಲಿನ ರೀ. ನಿಮ್ಮ ಅಪ್ಪರ ಕಾಲಿನ ಮಾಡ್ತಾರೆ. ನಮ್ಮ ಮಗನ ಮಾಡ್ಯಾರ. ನಮ್ಮ ಅಪ್ಪ ನನ್ನ ಮಗನ ಮಾಡಿದ್ದ. ನಾನು ಮಾಡತ್ತ ನಮ್ಮ ಅಪ್ಪ ನನ್ನ ಮಗನ ಮಾಡ್ಯಾರ. ಅಂದ್ರೆ ಈ ನಿಮ್ಮ ವಂಶ ಪೂರ್ತಿ ನೀವು ಹುಲಿ ಕುಣಿತ ಮಾಡ್ಕೊಂತಾನೆ ದೇವ್ರ ಏನಿದೆ? ಅಲ್ಲ ಸ್ವಾಮಿ ರೀ. ಅಲ್ಲ ಸ್ವಾಮಿ. ನನ್ನ ಮುಗಿದ್ಮೇಲೆ ನನ್ನ ಮಗ ಬಂತಂದ್ರೆ ನನ್ನ ಮಗನ ಮಾಡೋಣ. ನನ್ನ ಮಗನ ಮಾಡ್ತಾನೆ. ಹಿಂಗೆ ಒಟ್ಟು ವಂಶದಿಂದ ವಂಶಿಗೆ ಒಂದು ಅಲ್ಲ ಸ್ವಾಮಿ ಇದರಿಂದ ಒಂದು ದೇವರ ಹೋಗ್ತಾ ಇರೋದು. ಹುಲಿ ಕುಣಿತ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಮಾಂತೇಶ್ ಅಂತ. ಮಾಂತೇಶ್. ನಿಮ್ಮ ಹೆಸರು? ರಾಮಪ್ಪ ರೀ. ರಾಮಪ್ಪ ಅಂತೇಳಿ. ಯಾವ ಊರಿಂದ ಬಂದ್ರಂದ್ರೆ? ಕಡೂರಿಂದ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ಹಾಂ, ನಮ್ಮ ಹೆಸರು ಕೋಟೇಶ್ ಅಂತ. ನಮ್ಮದು ರಟ್ಟಳ್ಳಿ ತಾಲೂಕು, ಜಿಲ್ಲಾ ಹಾವೇರಿ. ಜಿಲ್ಲಾ ಹಾವೇರಿ. ಈಗ 2 ವರ್ಷ ಆಯ್ತು. ಇನ್ನೊಂದು ವರ್ಷ ಐತಿ ಮಾಡೋದು ಹುಲಿ ಕುಣಿತನ. 3 ವರ್ಷ ಅವ್ರು ಒಪ್ಕೊಂಡಾರ. 3 ವರ್ಷ ಹೇಳ್ಕೊಂಡ್ ಗಟ್ಟಿನ 3 ವರ್ಷದಿಂದ ನಾವು ಮಾಡಾಕತ್ತೇವೆ. ಈಗ ಐತೆ ಇನ್ನೊಂದು ವರ್ಷ ಐತಿ ನಮ್ದು ಹಾಕೋದು ಹುಲಿ ಕುಣಿತನ. ಇನ್ನೊಂದು ವರ್ಷ ನಾವು ಮಾಡಿಬಿಟ್ರೆ ಬಗೆಹರಿತು. ಅಲ್ಲಿಗೆ ಆ ದೇವ್ರಿಗೆ ಒಂದು ಅರಿಕೆ ಅದೈತಿ. ಮುಂದೆ ನನ್ನ ಮಗ ಬಂದ ಮೇಲೆ ನಾನು ಮಾಡ್ತೇನೆ ಅದು. ಮಗ ಇವ್ನು ಮಾಡಬೇಕು. ನಾನು ಮಾಡ್ತೇನೆ ಅದು. ನನ್ನ ಮಗ ಹುಲಿ ಹಾಕ. ನಿನ್ನ ಮಗ ಹುಲಿ ಹಾಕ. ಹಂಗೆ ಅಂದ್ರೆ ಅದೊಂದು ಬೇಡಿಕೆ ಅಂತ ಒಂದು ದೇವ್ರು ಇದ್ರಾಗ ಮಾಡ್ತಾ ಇದ್ದೇವೆ. ಒಟ್ಟು ವಂಶ ಪರಂಪರೆ ಮಾಡ್ತಾ ಇದ್ದೇವೆ. ನಮ್ಮ ಅಪ್ಪರ ಕಾಲಿನ ಬಂದ್ರ. ನಿಮ್ಮ ಅಪ್ಪರ ಕಾಲಿನ ಬಂದಿರುತ್ತೆ. ಇಷ್ಟೋ ತನಕ ಕೇಳ್ತಿರಲ್ಲ ಪ್ರಿಯ ವೀಕ್ಷಕರೇ. ಯಾಕಂತಂದ್ರೆ ಇವತ್ತು ಒಂದು ಹುಲಿ ಕುಣಿತ ನಶಿಸಿ ಹೋಗ್ತಾ ಐತಿ. ನೀವು ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಇದು ಯಾವ ಕಾಲದಿಂದನೂ ಕೂಡ ಅವ್ರು ಮಾಡ್ಕೊಂತ ಬರ್ತಾ ಇದಾರಂದರೆ ಇದು ಒಂದು ದೇವ್ರ ಸ್ವರೂಪ ಅಂತಲೇ ಹೇಳ್ಬೋದು. ಇವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಊರಿಗೆ ಬಂದಕ್ಕೆ ಒಂದು ಧನ್ಯವಾದ ಕೂಡ ನಾನು ಹೇಳ್ತೀನಿ. ಇನ್ನೊಂದು ಟೈಮು ಹುಲಿ ಕುಣಿತಾನೆ ಕುಣಿಸ್ತಾನೆ. ಕಟ್ ಮಾಡು.